ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಕೋಟಿಗೊಬ್ಬ ಸಿನಿಮಾ ರಾಜ್ಯಾದ್ಯಂತ ತುಂಬಾ ಅದ್ದೂರಿಯಾಗಿ ಮರುಬಿಡುಗಡೆಯಾಗಿದೆ. ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದ ಮುಂದೆ ನಿಂತರೆ ನಿಮಗೆ ಇದು 2026 ಅಂತ ಅನ್ಸೋದೇ ಇಲ್ಲ. ಬದಲಾಗಿ ಮತ್ತೆ 2001ಕ್ಕೆ ಹೋದ ಅನುಭವ ಆಗುತ್ತದೆ. ಯಾಕಂದ್ರೆ ಅಲ್ಲಿ ವಿಷ್ಣುವರ್ಧನ್ ಅವರ ಒಂದು 100 ಅಡಿ ಎತ್ತರದ ಭರ್ಜರಿ ಕಟೌಟ್ ಜೊತೆಗೆ 2 50 ಅಡಿ ಎತ್ತರದ ಕಟೌಟ್ಗಳು, ಇವಿಷ್ಟಲ್ಲದೆ ಚಿತ್ರಮಂದಿರಗಳ ಮುಂದೆ ಕಟೌಟ್ಗಳ ಸಾಲುಗಳನ್ನ ನಾವು ನೋಡಬಹುದು. ಕಟೌಟ್ಗೆ ಹಾಲಿನ ಅಭಿಷೇಕ, ಅಭಿಮಾನಿಗಳ ಸಂಭ್ರಮವನ್ನು ನೋಡಿದ್ರೆ ಇದು ಹಬ್ಬದ ವಾತಾವರಣದಂತೆ ಕಾಣುತ್ತಿದೆ. ವಿಶೇಷ ಏನು ಅಂದ್ರೆ ಇವತ್ತಿನ ಫಸ್ಟ್ ಶೋ ಆಲ್ರೆಡಿ ಹೌಸ್ಫುಲ್ ಆಗಿದೆ. ಸೆಕೆಂಡ್ ಶೋ ಕೂಡ ಆಲ್ಮೋಸ್ಟ್ ಭರ್ತಿಯಾಗಿದೆ. ಈ ಒಂದು ವಿಡಿಯೋದಲ್ಲಿ ಈ ಸಿನಿಮಾದ ಇತಿಹಾಸ, ಮಾಡಿರೋ ದಾಖಲೆಗಳು ಮತ್ತು ನಿಮಗೆ ಗೊತ್ತಿರದ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಚಿತ್ರ ರಿಲೀಸ್ ಆಗಿದ್ದು 2001 ನವೆಂಬರ್ 16ರಂದು. ಸೂಪರ್ ಹಿಟ್ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಎಂ.ಬಿ. ಬಾಬು ಅವರು ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ನಾಗಣ್ಣ ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರೆ, ವಿಷ್ಣುದಾದ ಅವರ ಜೊತೆ ನಾಯಕಿಯಾಗಿ ಪ್ರಿಯಾಂಕಾ ಉಪೇಂದ್ರ ಅವರು ನಟಿಸಿದ್ರು. ಈ ಸಿನಿಮಾ ಯಾವ ಸಿನಿಮಾದ ರಿಮೇಕ್ ಅಂತ ನಿಮಗೆ ಗೊತ್ತಿದೆ. ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕೆರಿಯರ್ನ ಬಿಗ್ಗೆಸ್ಟ್ ಹಿಟ್ ಸಿನಿಮಾ ಭಾಷಾ ಸಿನಿಮಾದ ಅಧಿಕೃತ ರಿಮೇಕ್ ಸಿನಿಮಾ ಇದು. ತಮಿಳಿನಲ್ಲಿ ಭಾಷಾ ಸಿನಿಮಾ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯನ್ನೇ ಶೇಕ್ ಮಾಡಿತ್ತು. ಒಬ್ಬ ಅಂಡರ್ ವರ್ಲ್ಡ್ ಡಾನ್ ಕಥೆಯನ್ನ ಹೇಗೆ ತೋರಿಸಬಹುದು ಅಂತ ಇಡೀ ಸೌತ್ ಇಂಡಿಯಾಗೆ ತೋರಿಸಿಕೊಟ್ಟ ಸಿನಿಮಾ ಅದು. ಇನ್ನು ನಮ್ಮ ಕನ್ನಡದ ವಿಷಯಕ್ಕೆ ಬಂದ್ರೆ, ವಿಷ್ಣುದಾದ ಅವರ ಇಮೇಜ್ ಈ ಸಿನಿಮಾದ ನಂತರ ಕಂಪ್ಲೀಟ್ ಚೇಂಜ್ ಆಯ್ತು. ನಂಜುಂಡ ಅನ್ನೋ ಒಬ್ಬ ಸೌಮ್ಯ ಸ್ವಭಾವದ ಆಟೋ ಡ್ರೈವರ್ ತನ್ನ ಕುಟುಂಬಕ್ಕಾಗಿ ಅಂಡರ್ ವರ್ಲ್ಡ್ ಡಾನ್ ಜಯಸಿಂಹ ಆಗೋದಿದೆಯಲ್ಲ, ದಾದಾ ಅವರ ಆ ಮ್ಯಾನರಿಸಂ, ಆ ಡೈಲಾಗ್ ಡೆಲಿವರಿ ನೋಡಿದ್ರೆ ಯಾರಿಗಾದರೂ ಮೈ ರೋಮಾಂಚನ ಆಗುತ್ತೆ. ಈ ಸಿನಿಮಾ ಬಂದ ಮೇಲೆ ವಿಷ್ಣುವರ್ಧನ್ ಅವರ ಮಾಸ್ ಇಮೇಜ್ ಎಷ್ಟು ಬೆಳೆಯಿತು ಅಂದ್ರೆ ಇವತ್ತಿಗೂ ಪ್ರತಿ ಆಟದ ಮೇಲೆ ಕೋಟಿಗೊಬ್ಬ ಪೋಸ್ಟರ್ ಅನ್ನ ನೋಡಬಹುದು. ಇನ್ನು ಈ ಸಿನಿಮಾದ ದಾಖಲೆ ವಿಚಾರಕ್ಕೆ ಬಂದ್ರೆ, ಈ ಸಿನಿಮಾ ಅಂದಿನ ಕಾಲಕ್ಕೆ ಸತತ 30 ವಾರಗಳ ಕಾಲ ಪ್ರದರ್ಶನವನ್ನ ಕಂಡು ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದ ಗಳಿಕೆಯನ್ನ ಕಂಡಿತ್ತು. ಇನ್ನು ದೇವ್ ಅವರ ಮ್ಯೂಸಿಕ್ ನಲ್ಲಿ ಬಂದ ಸಾಹಸ ಸಿಂಹ ಸಾಂಗ್ ಇವತ್ತಿಗೂ ಪ್ರತಿಯೊಬ್ಬ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಫೇವರೇಟ್ ಸಾಂಗ್ ಆಗಿದೆ. ಇದಿಷ್ಟು ಈ ಸಿನಿಮಾದ ಮಾಹಿತಿಯಾಗಿತ್ತು. 25 ವರ್ಷಗಳ ಹಿಂದೆ ಈ ಸಿನಿಮಾವನ್ನ ಚಿತ್ರಮಂದಿರಗಳಲ್ಲಿ ನೋಡಿದ ನೆನಪುಗಳನ್ನ ಕಮೆಂಟ್ಸ್ ಮೂಲಕ ಹಂಚಿಕೊಳ್ಳಿ. ಅದರ ಜೊತೆಗೆ ಇದೀಗ ಯಾರೆಲ್ಲ ಈ ಸಿನಿಮಾವನ್ನ ನೋಡಲು ಕಾಯುತ್ತಿದ್ದೀರಿ ಅಥವಾ ನೋಡಿದ್ದೀರಿ ಅಂತ ಕಮೆಂಟ್ಸ್ ಮಾಡಿ.